ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 16/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಸೇವಾದಾರಿ ಮಕ್ಕಳೇ, ಸೇವೆಯ ಬಗ್ಗೆ ಒಳ್ಳೆಯ ಆಸಕ್ತಿ ಇಟ್ಟುಕೊಳ್ಳಿ, ಆಗ ತಂದೆಯ ನೆನಪು ಸಹ ಬರುತ್ತದೆ. ಮಂದಿರಗಳು ಬಹಳಷ್ಟಿವೆ. ನೀವು ಸಂಪೂರ್ಣ ಯೋಗದಲ್ಲಿದ್ದು ಯಾರಿಗಾದರೂ ಏನನ್ನಾದರೂ ಹೇಳಿದರೆ ಅದು ಅವರಿಗೆ ತಟ್ಟುತ್ತದೆ. ಪ್ರಯತ್ನಿಸಿ ನೋಡಿ. ಆದರೆ ಮೊದಲು ತಮ್ಮೊಳಗೆ ನೋಡಿಕೊಳ್ಳಿ, ನಮ್ಮಲ್ಲಿ ಮಾಯೆಯ ಯಾವುದೇ ಭೂತವಿಲ್ಲ ತಾನೆ? ಸೇವೆ ಬಹಳಷ್ಟಿದೆ ಅಲ್ಲವೇ? ಓಂ ನಮಃ ಶಿವಾಯ. ತಂದೆ ಮಕ್ಕಳನ್ನು ಕೇಳುತ್ತಾರೆ. ಪ್ರತಿಯೊಬ್ಬ ಮಕ್ಕಳು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು. ತಂದೆಯಿಂದ ಎಲ್ಲವೂ ದೊರೆತಿದೆಯೇ? ಯಾವ ವಿಷಯದಲ್ಲಿ ಕೊರತೆ ಇದೆ? ಪ್ರತಿಯೊಬ್ಬರು ತಮ್ಮೊಳಗೆ ಇಣುಕಿ ನೋಡಿಕೊಳ್ಳಬೇಕು. ನಾರದನ ಉದಾಹರಣೆ ಇದೆ. ಅವನಿಗೆ ಹೇಳಲಾಯಿತು, ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊ. ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಾಗಿದ್ದೀಯಾ? ಹಾಗೆಯೇ ತಂದೆಯು ಮಕ್ಕಳನ್ನು ಕೇಳುತ್ತಾರೆ, ಏನಂದುಕೊಳ್ಳುತ್ತೀರಿ? ನೀವು ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಿದ್ದೀರಾ? ಒಂದು ವೇಳೆ ಇಲ್ಲವೆಂದಾದರೆ ಮಕ್ಕಳಲ್ಲಿ ಯಾವ ಯಾವ ಕೊರತೆಗಳಿವೆ ಅವುಗಳನ್ನು ತೆಗೆದುಹಾಕಲು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದಾರೆಯೇ? ಕೊರತೆಗಳನ್ನು ತೆಗೆದುಹಾಕಲು ಪುರುಷಾರ್ಥ ಮಾಡುತ್ತಿದ್ದಾರೋ ಅಥವಾ ಮಾಡುತ್ತಾ ಇಲ್ಲವೋ? ಕೆಲವರು ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ಹೊಸ ಹೊಸ ಮಕ್ಕಳಿಗೂ ತಿಳಿಸಲಾಗುತ್ತದೆ, ನಿಮ್ಮೊಳಗೆ ನೋಡಿ, ಯಾವುದೇ ಕೊರತೆ ಇಲ್ಲ ತಾನೇ ಎಂದು. ಏಕೆಂದರೆ ನೀವೆಲ್ಲರೂ ಪರ್ಫೆಕ್ಟ್ ಆಗಬೇಕು. ತಂದೆ ಬರುವುದೇ ಪರ್ಫೆಕ್ಟ್ ಮಾಡಲು. ಅದಕ್ಕಾಗಿಯೇ ಗುರಿ ಉದ್ದೇಶದ ಚಿತ್ರವನ್ನು ಎದುರಿಗೆ ಇಡಲಾಗಿದೆ. ನಿಮ್ಮೊಳಗೆ ನೀವು ಕೇಳಿಕೊಳ್ಳಿ, ನಾವು ಇವರಂತೆ ಪರ್ಫೆಕ್ಟ್ ಆಗಿದ್ದೇವೆಯೇ? ದೈಹಿಕ ಶಿಕ್ಷಣ ನೀಡುವ ಶಿಕ್ಷಕರನ್ನು ನೋಡುತ್ತೀರಿ. ಅವರು ಈ ಸಮಯದಲ್ಲಿ ವಿಕಾರಿಗಳಾಗಿದ್ದಾರೆ. ಇದು ಸಂಪೂರ್ಣ ನಿರ್ವಿಕಾರಿಗಳ ಮಾದರಿಯಾಗಿದೆ. ಅರ್ಧ ಕಲ್ಪ ನೀವು ಇವರ ಮಹಿಮೆ ಮಾಡಿದ್ದೀರಿ. ಈಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಮ್ಮಲ್ಲಿ ಯಾವ ಯಾವ ಕೊರತೆಗಳಿವೆ ಅವುಗಳನ್ನು ತೆಗೆದುಹಾಕಿ ನಾವು ನಮ್ಮ ಉನ್ನತಿ ಮಾಡಿಕೊಳ್ಳಬೇಕು ಮತ್ತು ತಂದೆಗೆ ತಿಳಿಸಬೇಕು, ಬಾಬಾ, ನಮ್ಮಲ್ಲಿ ಈ ಕೊರತೆ ಇದೆ, ಅದು ನಮ್ಮಿಂದ ಹೋಗುತ್ತಿಲ್ಲ, ಇದನ್ನು ತೆಗೆದುಹಾಕಲು ಯಾವುದಾದರೂ ಉಪಾಯ ತಿಳಿಸಿರಿ. ಕಾಯಿಲೆಯು ಸರ್ಜನ್ ಮೂಲಕವೇ ಗುಣವಾಗಲು ಸಾಧ್ಯವಲ್ಲವೇ? ಕೆಲವರು ಸಹಾಯಕ ಸರ್ಜನ್ ಕೂಡ ಇರುತ್ತಾರೆ. ಡಾಕ್ಟರ್ ಬಳಿ ಕಾಂಪೌಂಡರ್ ಕಲಿಯುತ್ತಾ ಕಲಿಯುತ್ತಾ ಬುದ್ಧಿವಂತ ಡಾಕ್ಟರ್ ಆಗುತ್ತಾರೆ. ಆದ್ದರಿಂದ ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ, ನನ್ನಲ್ಲಿ ಯಾವ ಯಾವ ಕೊರತೆಗಳಿವೆ, ಯಾವ ಕಾರಣದಿಂದ ನಾನು ಈ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತಿದೆ. ತಂದೆಯೂ ಹೇಳುತ್ತಾರೆ, ನೀವು ಇವರಂತೆ ಆಗಬಹುದು ಎಂದು. ಕೊರತೆಗಳನ್ನು ತಿಳಿಸಿದರೆ ಆಗ ತಂದೆ ಸಲಹೆ ಕೊಡುತ್ತಾರೆ. ಕಾಯಿಲೆಗಳಂತೂ ಬಹಳಷ್ಟಿವೆ. ಕೆಲವರಲ್ಲಿ ಬಹಳ ಕೋಪವಿದೆ, ಲೋಭವಿದೆ, ಅಥವಾ ಜ್ಞಾನದ ಧಾರಣೆ ಆಗುತ್ತಿಲ್ಲ ಎಂದರೆ ಬೇರೆಯವರಿಗೆ ಹೇಗೆ ಧಾರಣೆ ಮಾಡಿಸಲು ಸಾಧ್ಯ? ತಂದೆ ಪ್ರತಿದಿನ ಬಹಳ ತಿಳಿಸುತ್ತಾರೆ. ವಾಸ್ತವವಾಗಿ ಇಷ್ಟೊಂದು ತಿಳಿಸುವ ಅವಶ್ಯಕತೆಯೇ ಕಾಣಿಸುವುದಿಲ್ಲ. ಮಂತ್ರದ ಅರ್ಥವನ್ನು ತಂದೆ ತಿಳಿಸುತ್ತಾರೆ. ವಿಷಯವಂತೂ ಒಂದೇ ಆಗಿದೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಅವರಿಂದ ಆಸ್ತಿಯನ್ನು ಪಡೆದು ನಾವು ಇವರಂತೆ ಆಗಬೇಕು. ಬೇರೆ ಶಾಲೆಗಳಲ್ಲಿ 5 ವಿಕಾರಗಳನ್ನು ಗೆಲ್ಲುವ ಮಾತೇ ಇರುವುದಿಲ್ಲ. ಈ ಮಾತು ಈಗಲೇ ನಡೆಯುತ್ತದೆ. ಇದನ್ನು ತಂದೆ ಬಂದು ತಿಳಿಸುತ್ತಾರೆ. ನಿಮ್ಮಲ್ಲಿ ಯಾವ ಭೂತಗಳಿವೆ, ಯಾವುವು ನಿಮಗೆ ದುಃಖ ಕೊಡುತ್ತವೆ, ಅವುಗಳನ್ನು ವರ್ಣಿಸಿದರೆ ಅವುಗಳನ್ನು ತೆಗೆದುಹಾಕುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ. ಬಾಬಾ, ಈ ಭೂತಗಳು ನಮಗೆ ತೊಂದರೆ ಕೊಡುತ್ತಿವೆ ಎಂದು ಹೇಳಬೇಕು. ಭೂತ ಬಿಡಿಸುವವರ ಮುಂದೆ ವರ್ಣನೆ ಮಾಡಲಾಗುತ್ತದೆ ಅಲ್ಲವೇ? ನಿಮ್ಮಲ್ಲಿ ಅಂತಹ ಭೂತಗಳಿಲ್ಲ. ಈ 5 ವಿಕಾರಗಳೆಂಬ ಭೂತಗಳು ಜನ್ಮ ಜನ್ಮಾಂತರದ್ದವು ಎಂದು ನೀವು ತಿಳಿದಿದ್ದೀರಿ. ನಮ್ಮಲ್ಲಿ ಯಾವ ಭೂತವಿದೆ ಎಂದು ನೋಡಬೇಕು. ಅದನ್ನು ತೆಗೆದುಹಾಕಲು ಸಲಹೆ ಪಡೆಯಬೇಕು. ಕಣ್ಣುಗಳು ಕೂಡ ಬಹಳ ಮೋಸ ಮಾಡುತ್ತವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಬೇರೆಯವರನ್ನು ಆತ್ಮ ಎಂದು ನೋಡುವ ಅಭ್ಯಾಸ ಮಾಡಿಕೊಳ್ಳಿ. ಈ ಯುಕ್ತಿಯಿಂದ ನಿಮ್ಮ ಈ ಕಾಯಿಲೆ ದೂರವಾಗುತ್ತದೆ. ನಾವೆಲ್ಲರೂ ಆತ್ಮಗಳಾಗಿದ್ದೇವೆ. ಅಂದ ಮೇಲೆ ಅಣ್ಣ ತಮ್ಮಂದಿರಾದೆವು ಅಲ್ಲವೇ? ಶರೀರವಂತೂ ಅಲ್ಲ. ನಾವೆಲ್ಲ ಆತ್ಮಗಳು ವಾಪಸ್ ಹೋಗುವವರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಆದ್ದರಿಂದ ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ಸರ್ವಗುಣ ಸಂಪನ್ನರಾಗಿದ್ದೇವೆಯೇ? ಇಲ್ಲದಿದ್ದರೆ ನಮ್ಮಲ್ಲಿ ಯಾವ ಅವಗುಣವಿದೆ? ಆಗ ತಂದೆಯು ಆ ಆತ್ಮವನ್ನು ನೋಡುತ್ತಾರೆ, ಇವರಲ್ಲಿ ಈ ಕೊರತೆ ಇದೆ ಎಂದು. ಆಗ ಅವರಿಗೆ ಶಕ್ತಿ ನೀಡುತ್ತಾರೆ, ಇದರಿಂದ ಈ ಮಗುವಿನ ವಿಘ್ನ ದೂರವಾಗಲಿ ಎಂದು.
ಒಂದು ವೇಳೆ ಸರ್ಜನ್ನಿಂದಲೇ ಮುಚ್ಚಿಟ್ಟರೆ ಏನು ಮಾಡಲು ಸಾಧ್ಯ? ನೀವು ನಿಮ್ಮ ಅವಗುಣಗಳನ್ನು ತಿಳಿಸುತ್ತಿದ್ದರೆ ತಂದೆ ಸಲಹೆ ಕೊಡುತ್ತಾರೆ. ನೀವು ಆತ್ಮಗಳು ತಂದೆಯನ್ನು ನೆನಪು ಮಾಡುವಂತೆ, ಬಾಬಾ ನೀವು ಎಷ್ಟು ಮಧುರವಾಗಿದ್ದೀರಿ, ನಮ್ಮನ್ನು ಏನಿಂದ ಏನನ್ನಾಗಿ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಭೂತಗಳು ಓಡಿ ಹೋಗುತ್ತವೆ. ಯಾವುದಾದರೊಂದು ಭೂತ ಖಂಡಿತ ಇರುತ್ತದೆ. ಸರ್ಜನ್ ಬಾಬನಿಗೆ ತಿಳಿಸಿ, ಬಾಬಾ ನಮಗೆ ಇದರ ಯುಕ್ತಿ ತಿಳಿಸಿ, ಇಲ್ಲದಿದ್ದರೆ ಬಹಳ ನಷ್ಟವಾಗುತ್ತದೆ. ಈ ಸಣ್ಣ ಪುಟ್ಟ ಭೂತಗಳು ಹೋಗುವುದೇ ಇಲ್ಲ. ತಿಳಿಸುವುದರಿಂದ ತಂದೆಗೂ ಕರುಣೆ ಬರುತ್ತದೆ. ಈ ಮಾಯೆಯ ಭೂತಗಳು ಇವರಿಗೆ ತೊಂದರೆ ಕೊಡುತ್ತಿವೆ ಎಂದು. ಭೂತಗಳನ್ನು ಓಡಿಸುವವರು ಒಬ್ಬರೇ ತಂದೆ. ಯುಕ್ತಿಯಿಂದ ಓಡಿಸುತ್ತಾರೆ. ಈ ಭೂತಗಳನ್ನು ಓಡಿಸಿ ಎಂದು ತಿಳಿಸಲಾಗುತ್ತದೆ. ಆದರೂ ಈ ಭೂತಗಳು ಹೋಗುವುದಿಲ್ಲ. ಕೆಲವರಲ್ಲಿ ವಿಶೇಷವಾಗಿರುತ್ತವೆ, ಕೆಲವರಲ್ಲಿ ಕಡಿಮೆ, ಆದರೆ ಇದ್ದೇ ಇರುತ್ತವೆ. ತಂದೆ ನೋಡುತ್ತಾರೆ ಇವರಲ್ಲಿ ಈ ಭೂತವಿದೆ ಎಂದು. ದೃಷ್ಟಿ ಕೊಡುವಾಗ ಒಳಗೊಳಗೆ ಅನಿಸುತ್ತದಲ್ಲವೇ, ಇದು ಬಹಳ ಒಳ್ಳೆಯ ಮಗು, ಇವರಲ್ಲಿ ಒಳ್ಳೆಯ ಗುಣಗಳಿವೆ, ಆದರೆ ಏನೂ ಮಾತನಾಡುವುದಿಲ್ಲ, ಯಾರಿಗೂ ತಿಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು. ಮಾಯೆಯು ಗಂಟಲನ್ನೇ ಕಟ್ಟಿ ಹಾಕಿದಂತಿದೆ. ಇವರ ಗಂಟಲು ತೆರೆದರೆ ಬೇರೆಯವರ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಬೇರೆಯವರ ಸೇವೆ ಎಂದರೆ ತಮ್ಮದೇ ಸೇವೆ. ಶಿವಬಾಬಾರವರ ಸೇವೆ ಮಾಡುವುದಿಲ್ಲ. ಶಿವಬಾಬಾ ಸ್ವಯಂ ಸೇವೆ ಮಾಡಲು ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ಈ ಜನ್ಮ ಜನ್ಮಾಂತರದ ಭೂತಗಳನ್ನು ಓಡಿಸಬೇಕು. ತಂದೆ ತಿಳಿಸುತ್ತಾರೆ, ಈ ವೃಕ್ಷವು ನಿಧಾನವಾಗಿ ವೃದ್ಧಿಯಾಗುತ್ತದೆ ಎಂದು ಗೊತ್ತಿದೆ. ಕೇಳುತ್ತಲೇ ಇರುತ್ತಾರೆ. ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ. ಕುಳಿತಲ್ಲೇ ವಿಚಾರಗಳು ಬದಲಾಗಿ ಬಿಡುತ್ತವೆ. ಸನ್ಯಾಸಿಗಳಿಗೆ ಹೇಗೆ ವೈರಾಗ್ಯ ಬಂದರೆ ತಕ್ಷಣ ಮನೆ ಬಿಟ್ಟು ಹೋಗುತ್ತಾರೋ, ಹಾಗೆಯೇ ಮಾಯೆಯು ಅಂತಹ ಪ್ರಭಾವ ಬೀರುತ್ತದೆ ಎಂದರೆ ತಕ್ಷಣವೇ ಮಾಯವಾಗಿ ಬಿಡುತ್ತಾರೆ. ಯಾವುದೇ ಕಾರಣವಿಲ್ಲ, ಯಾವುದೇ ವಿಷಯವಿಲ್ಲ. ಎಲ್ಲರ ಕನೆಕ್ಷನ್ ತಂದೆಯ ಜೊತೆಗಿದೆ. ಮಕ್ಕಳು ನಂಬರ್ ಆಗಿದ್ದಾರೆ. ಅವರು ಕೂಡ ತಂದೆಗೆ ಸ್ಪಷ್ಟವಾಗಿ ತಿಳಿಸಿದರೆ ಆ ಕೊರತೆಗಳು ದೂರವಾಗಬಹುದು ಮತ್ತು ಶ್ರೇಷ್ಠ ಪದವಿ ಪಡೆಯಬಹುದು. ಕೆಲವರು ತಿಳಿಸದ ಕಾರಣ ತಮಗೆ ತಾವೇ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ಎಂದು ತಂದೆಗೆ ಗೊತ್ತಿದೆ. ಎಷ್ಟೇ ತಿಳಿಸಿದರೂ ಅವರು ಆ ಕೆಲಸ ಮಾಡದೇ ಇರಲಾರರು. ಮಾಯೆಯು ಹಿಡಿದುಕೊಳ್ಳುತ್ತದೆ. ಮಾಯೆಯು ಮೊಸಳೆಯಂತಿದೆ ಅಲ್ಲವೇ, ಎಲ್ಲರನ್ನೂ ಹೊಟ್ಟೆಯೊಳಗೆ ಹಾಕಿಕೊಂಡಿದೆ. ನರಕದಲ್ಲಿ ಗಂಟಲವರೆಗೆ ಸಿಲುಕಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಪಂಡಿತರು ಮೊದಲಾದವರು ತಮ್ಮ ಪಂಡಿತತನದಲ್ಲೇ ಮಗ್ನರಾಗಿರುತ್ತಾರೆ. ಬೇರೆ ಯಾವುದೇ ಮಾತು ಕೇಳುವುದೇ ಇಲ್ಲ. ತಂದೆ ಎಷ್ಟು ತಿಳಿಸುತ್ತಾರೆ, ಬೇರೆ ಯಾವುದೇ ವಿಷಯವಿಲ್ಲ. ಕೇವಲ ಇಬ್ಬರು ತಂದೆಯರಿದ್ದಾರೆ ಎಂದು ಹೇಳಿ. ಒಬ್ಬರು ಲೌಕಿಕ ತಂದೆ, ಸದಾ ಸಿಗುತ್ತಲೇ ಇರುತ್ತಾರೆ. ಸತ್ಯಯುಗದಲ್ಲೂ ಸಿಗುತ್ತಾರೆ, ಕಲಿಯುಗದಲ್ಲೂ ಸಿಗುತ್ತಾರೆ. ಸತ್ಯಯುಗದಲ್ಲಿ ಮತ್ತೆ ಪಾರಲೌಕಿಕ ತಂದೆ ಸಿಗುತ್ತಾರೆ ಎಂದಲ್ಲ. ಪಾರಲೌಕಿಕ ತಂದೆ ಕೇವಲ ಒಂದು ಬಾರಿ ಬರುತ್ತಾರೆ. ಪಾರಲೌಕಿಕ ತಂದೆ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅವರನ್ನು ಎಷ್ಟು ಪೂಜಿಸುತ್ತಾರೆ, ನೆನಪು ಮಾಡುತ್ತಾರೆ. ಶಿವನ ಮಂದಿರಗಳು ಬಹಳಷ್ಟಿವೆ. ಮಕ್ಕಳು ಹೇಳುತ್ತಾರೆ ಸೇವೆ ಇಲ್ಲ ಎಂದು. ಅರೆ, ಶಿವನ ಮಂದಿರಗಳು ಎಲ್ಲೆಂದರಲ್ಲಿ ಇವೆ. ಅಲ್ಲಿ ಹೋಗಿ ನೀವು ಕೇಳಬಹುದು, ಇವರನ್ನು ಏಕೆ ಪೂಜಿಸುತ್ತೀರಿ? ಇವರು ಶರೀರಧಾರಿಯಲ್ಲ. ಇವರು ಯಾರು? ಅವರು ಹೇಳುತ್ತಾರೆ ಪರಮಪಿತ ಪರಮಾತ್ಮ ಎಂದು. ಇದನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಆಗ ಅವರಿಗೆ ಹೇಳಿ, ಇವರು ಪರಮಾತ್ಮ ತಂದೆ ಅಲ್ಲವೇ? ಇವರನ್ನು ಖುದಾ ಎಂದು ಕರೆಯುತ್ತಾರೆ, ಅಲ್ಲಾ ಎಂದು ಕರೆಯುತ್ತಾರೆ. ಹೆಚ್ಚಾಗಿ ಪರಮಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಅವರಿಂದ ಏನು ದೊರೆಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಅವರು ಮನೆಯಿಂದ ಎಲ್ಲರನ್ನೂ ಕಳುಹಿಸುತ್ತಾರೋ ಅಥವಾ ಇಲ್ಲಿಗೆ ಬರುತ್ತಾರೋ? ಭಾರತದಲ್ಲೇ ಶಿವನ ಹೆಸರನ್ನು ಬಹಳ ತೆಗೆದುಕೊಳ್ಳುತ್ತಾರೆ. ಶಿವ ಜಯಂತಿಯ ಹಬ್ಬವನ್ನು ಆಚರಿಸುತ್ತಾರೆ. ಯಾರಿಗಾದರೂ ತಿಳಿಸುವುದು ಬಹಳ ಸಹಜ. ತಂದೆ ಭಿನ್ನ ಭಿನ್ನ ರೀತಿಯಲ್ಲಿ ಬಹಳ ತಿಳಿಸುತ್ತಲೇ ಇರುತ್ತಾರೆ. ನೀವು ಯಾರ ಬಳಿಗೂ ಬೇಕಾದರೂ ಹೋಗಬಹುದು, ಆದರೆ ಬಹಳ ಶಾಂತಿಯಿಂದ ನಮ್ರತೆಯಿಂದ ಮಾತನಾಡಬೇಕು. ನಿಮ್ಮ ಹೆಸರು ಭಾರತದಲ್ಲಿ ಬಹಳ ಹರಡಿದೆ. ಸ್ವಲ್ಪ ಮಾತನಾಡಿದರೂ ಸಾಧು ಸನ್ಯಾಸಿಗಳೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ಬಹಳ ನಿರಪರಾಧಿಗಳು ಎಂದು, ಅಂದ್ರೆ ಇನ್ನೋಸೆಂಟ್ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ವಿದೇಶಕ್ಕೆ ಹೋಗಿಯೂ ಸೇವೆ ಮಾಡಬೇಕು. ಬಹಳ ಸಹಜವಾಗಿದೆ. ಬನ್ನಿರಿ, ನಾವು ನಿಮಗೆ ಶಿವಬಾಬಾರವರ ಜೀವನ ಕಥೆ ತಿಳಿಸುತ್ತೇವೆ ಎಂದು ಕರೆಯಿರಿ. ನೀವು ಶಿವನ ಪೂಜಾರಿಗಳು, ಇವರಿಂದ ಏನು ಕೇಳುತ್ತೀರಿ? ನಾವು ನಿಮಗೆ ಇವರ ಪೂರ್ಣ ಜೀವನದ ಕತೆ ತಿಳಿಸಬಲ್ಲೆವು.
ಮರುದಿನ ಮತ್ತೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗಿ. ನಿಮ್ಮೊಳಗೆ ಖುಷಿ ಇರುತ್ತದೆ. ಮಕ್ಕಳು ಹಳ್ಳಿಗಳಲ್ಲಿ ಸೇವೆ ಮಾಡಲು ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ತಿಳುವಳಿಕೆ ಇದೆ ಅಲ್ಲವೇ? ತಂದೆ ಹೇಳುತ್ತಾರೆ, ಮೊದಲು ಶಿವ ಬಾಬಾರವರ ಮಂದಿರಕ್ಕೆ ಹೋಗಿ, ನಂತರ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗಿ. ಹೋಗಿ ಕೇಳಿ, ಇವರಿಗೆ ಈ ಆಸ್ತಿ ಹೇಗೆ ದೊರೆಯಿತು? ಬನ್ನಿ, ನಾವು ಲಕ್ಷ್ಮೀನಾರಾಯಣರ 84 ಜನ್ಮಗಳ ಜೀವನ ಕತೆ ತಿಳಿಸುತ್ತೇವೆ. ಶಿವ ಬಾಬಾರವರ ಜೀವನ ಕತೆ ಬೇರೆ, ಲಕ್ಷ್ಮೀನಾರಾಯಣರದ್ದು ಬೇರೆ. 84 ಜನ್ಮಗಳ ಕಥೆಯನ್ನು ಮನುಷ್ಯರಿಗೆ ಹೇಳುವುದು ತಪ್ಪಾಗುತ್ತದೆ. ದೇವಿ ದೇವತೆಗಳ 84 ಜನ್ಮಗಳ ಕತೆ ಹೇಳುವುದು ಸರಿಯಾಗಿದೆ. ಅದು ಕೂಡ ಲಕ್ಷ್ಮೀನಾರಾಯಣರಿಂದಲೇ ಸಿದ್ಧವಾಗುತ್ತದೆ. ಬನ್ನಿ, ನಾವು ಇವರ 84 ಜನ್ಮಗಳ ಜೀವನ ಕತೆ ತಿಳಿಸುತ್ತೇವೆ. ಹಳ್ಳಿಯವರನ್ನು ಎಚ್ಚರಿಸಬೇಕು. ನೀವು ಹೋಗಿ ಪ್ರೀತಿಯಿಂದ ತಿಳಿಸಿದರೆ ನೀವು ಆತ್ಮವೇ ಮಾತನಾಡುತ್ತದೆ. ಶರೀರವಂತೂ ಮುಗಿದು ಹೋಗುವಂಥದ್ದು, ಅಂದರೆ ನಾಶವಾಗುವಂಥದ್ದು. ಈಗ ನಾವು ಆತ್ಮಗಳು ಪವಿತ್ರರಾಗಿ ತಂದೆಯ ಬಳಿ ಹೋಗಬೇಕು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಕೇಳುವುದರಿಂದಲೇ ಆ ಆಕರ್ಷಣೆ ಉಂಟಾಗುತ್ತದೆ. ನೀವು ಎಷ್ಟು ದೇಹಿ ಅಭಿಮಾನಿಯಾಗುತ್ತೀರೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಬರುತ್ತದೆ. ಈಗ ಈ ದೇಹ ಮೊದಲಾದವುಗಳ ಮೇಲೆ, ಹಳೆಯ ಪ್ರಪಂಚದ ಮೇಲೆ ಪೂರ್ಣ ವೈರಾಗ್ಯ ಬಂದಿಲ್ಲ. ಈ ಹಳೆಯ ಉಡುಪನ್ನು ಬಿಡಬೇಕು ಎಂದು ಗೊತ್ತಿದೆ. ಇದರಲ್ಲಿ ಏಕೆ ಮಮಕಾರ ಇಡಬೇಕು? ಶರೀರವಿದ್ದರೂ ಶರೀರದ ಮೇಲೆ ಯಾವುದೇ ಮಮಕಾರ ಇರಬಾರದು. ಒಳಗೊಳಗೆ ಇದೇ ಆಸೆ ಇರಬೇಕು. ಈಗ ನಾವು ಆತ್ಮಗಳು ನಮ್ಮ ಮನೆಗೆ ಹೋಗುತ್ತೇವೆ, ಪವಿತ್ರರಾಗಿ ಮನೆಗೆ ಹೋಗುತ್ತೇವೆ. ನಂತರ ಇಂತಹ ಬಾಬಾರವರನ್ನು ಹೇಗೆ ಬಿಡುವುದು ಎಂದು ಅನಿಸುತ್ತದೆ. ಇಂತಹ ಬಾಬಾ ಮತ್ತೆ ಎಂದೂ ಸಿಗುವುದಿಲ್ಲ. ಇಂತಹ ವಿಚಾರಗಳನ್ನು ಮಾಡುವುದರಿಂದ ತಂದೆಯ ನೆನಪು ಬರುತ್ತದೆ, ಮನೆಯ ನೆನಪು ಬರುತ್ತದೆ. ಈಗ ನಾವು ಮನೆಗೆ ಹೋಗುತ್ತಿದ್ದೇವೆ. ನಮ್ಮ ಈಗಿನ 84 ಜನ್ಮಗಳು ಪೂರ್ಣಗೊಳ್ಳುತ್ತಿವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಹಗಲಿನಲ್ಲಿ ಬೇಕಾದರೆ ನಿಮ್ಮ ಉದ್ಯೋಗ ಮೊದಲಾದವುಗಳನ್ನು ಮಾಡಿ, ಗೃಹಸ್ಥ ವ್ಯವಹಾರದಲ್ಲಿ ಇರಲೇಬೇಕು. ಅದರಲ್ಲಿದ್ದರೂ ಬುದ್ಧಿಯಲ್ಲಿ ಇದನ್ನು ಇಟ್ಟುಕೊಳ್ಳಿ, ಇದೆಲ್ಲವೂ ಮುಗಿದು ಹೋಗುವಂಥದ್ದು. ಈಗ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು. ತಂದೆ ಹೇಳಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಅವಶ್ಯವಾಗಿ ಇರಬೇಕು. ಇಲ್ಲದಿದ್ದರೆ ಎಲ್ಲಿಗೆ ಹೋಗುತ್ತೀರಿ? ಉದ್ಯೋಗ ಮೊದಲಾದವುಗಳನ್ನು ಮಾಡಿ, ಬುದ್ಧಿಯಲ್ಲಿ ಇದು ನೆನಪಿರಲಿ, ಇದೆಲ್ಲವೂ ವಿನಾಶವಾಗುವಂಥದ್ದು. ಮೊದಲು ನಾವು ಮನೆಗೆ ಹೋಗುತ್ತೇವೆ, ನಂತರ ಸುಖಧಾಮಕ್ಕೆ ಬರುತ್ತೇವೆ. ಸಮಯ ಸಿಕ್ಕಾಗಲೆಲ್ಲ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು. ಬಹಳ ಸಮಯವಿದೆ. 8 ಗಂಟೆ ಉದ್ಯೋಗ ಮಾಡಿ, 8 ಗಂಟೆ ವಿಶ್ರಾಂತಿ ಪಡೆಯಿರಿ. ಬಾಕಿ 8 ಗಂಟೆ ತಂದೆಯೊಂದಿಗೆ ಈ ಸಂಭಾಷಣೆ ಮಾಡಿರಿ. ಆತ್ಮಿಕ ಸಂಭಾಷಣೆ ಮಾಡಬೇಕು. ಆತ್ಮಿಕ ಸಂಭಾಷಣೆ ಮಾಡಿ ನಂತರ ಹೋಗಿ ಆತ್ಮಿಕ ಸೇವೆ ಮಾಡಿ. ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಸೇವೆ ಮಾಡಿ. ಶಿವನ ಮಂದಿರದಲ್ಲಿ, ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ನಿಮಗೆ ಬಹಳಷ್ಟು ಜನರು ಸಿಗುತ್ತಾರೆ. ರಾಮ ಸೀತೆಯ ಮಂದಿರದಲ್ಲಿ ಅಷ್ಟಿಲ್ಲ. ನೀವು ಎಲ್ಲಿಗೆ ಹೋದರೂ ಶಿವನ ಮಂದಿರ ಅವಶ್ಯವಾಗಿ ಇರುತ್ತದೆ. ಬೇರೆ ಯಾರೂ ವಿಚಾರ ಮಾಡುವುದಿಲ್ಲ. ಆದ್ದರಿಂದ ಮಕ್ಕಳಾದ ನಿಮಗೆ ಮುಖ್ಯವಾದದ್ದು ನೆನಪಿನ ಯಾತ್ರೆ. ನೆನಪಿನಲ್ಲಿ ಚೆನ್ನಾಗಿ ಇರುತ್ತಿದ್ದರೆ ನೀವು ಏನನ್ನು ಕೇಳಿದರೂ ಸಿಗಬಹುದು. ಪ್ರಕೃತಿಯು ದಾಸಿಯಾಗುತ್ತದೆ. ಅವರ ಮುಖ ಮೊದಲಾದವು ಕೂಡ ಅಂತಹ ಆಕರ್ಷಣೆಯಿಂದ ಕೂಡಿರುತ್ತವೆ. ಏನನ್ನೂ ಕೇಳುವ ಅವಶ್ಯಕತೆಯೇ ಇರುವುದಿಲ್ಲ. ಸನ್ಯಾಸಿಗಳಲ್ಲಿಯೂ ಕೆಲವರು ಬಹಳ ಪಕ್ಕಾ ಇರುತ್ತಾರೆ, ಅಷ್ಟೇ. ಇದೇ ನಿಶ್ಚಯದಲ್ಲಿ ಕುಳಿತುಕೊಳ್ಳುತ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನವಾಗುತ್ತೇವೆ ಎಂದು. ಈ ನಿಶ್ಚಯದಲ್ಲಿ ಬಹಳ ಪಕ್ಕಾ ಇರುತ್ತಾರೆ. ಕುಳಿತಲ್ಲೇ ನಾವು ಹೋಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಅವರಿಗೆ ಎಷ್ಟು ಅಭ್ಯಾಸವಿರುತ್ತದೆ, ನಾವು ಈ ಶರೀರವನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂದು ತಿಳಿಯುತ್ತದೆ. ಆದರೆ ಅದು ತಪ್ಪುದಾರಿಯಾಗಿದೆ. ಬ್ರಹ್ಮಾಂಡದಲ್ಲಿ ಲೀನವಾಗಲು ಬಹಳ ಪರಿಶ್ರಮ ಪಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರಕ್ಕಾಗಿ ಎಷ್ಟು ಪರಿಶ್ರಮ ಪಡುತ್ತಾರೆ, ಪ್ರಾಣವನ್ನೇ ನೀಡುತ್ತಾರೆ. ಅದು ಆತ್ಮಹತ್ಯೆಯಲ್ಲ, ಜೀವಹತ್ಯೆಯಾಗಿದೆ. ಆತ್ಮವಂತೂ ಇದ್ದೇ ಇರುತ್ತದೆ. ಅದು ಹೋಗಿ ಬೇರೆ ಶರೀರ ಅಥವಾ ಜೀವವನ್ನು ಪಡೆಯುತ್ತದೆ. ಆದ್ದರಿಂದ ಮಕ್ಕಳೇ, ಸೇವೆಯ ಬಗ್ಗೆ ಒಳ್ಳೆಯ ಆಸಕ್ತಿ ಇಟ್ಟುಕೊಳ್ಳಿ. ಆಗ ತಂದೆಯ ನೆನಪು ಸಹ ಬರುತ್ತದೆ. ಇಲ್ಲಿಯ ಮಂದಿರಗಳು ಬಹಳಷ್ಟಿವೆ. ನೀವು ಯೋಗದಲ್ಲಿ ಪೂರ್ಣವಾಗಿದ್ದು ಯಾರಿಗಾದರೂ ಏನನ್ನಾದರೂ ಹೇಳಿದರೆ ಯಾವುದೇ ವಿರೋಧ ಬರುವುದಿಲ್ಲ. ಯೋಗದಲ್ಲಿ ಇರುವವರ ಮಾತು ಗುರಿ ತಲುಪುತ್ತದೆ. ನೀವು ಬಹಳ ಸೇವೆ ಮಾಡಬಹುದು, ಪ್ರಯತ್ನಿಸಿ ನೋಡಿ. ಆದರೆ ಮೊದಲು ತಮ್ಮೊಳಗೆ ನೋಡಿಕೊಳ್ಳಿ,
ನಮ್ಮಲ್ಲಿ ಮಾಯೆಯ ಯಾವುದೇ ಭೂತವಿಲ್ಲ ತಾನೆ. ಮಾಯೆಯ ಭೂತವಿರುವವರು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಸೇವೆ ಬಹಳಷ್ಟಿದೆ. ಬಾಬಾ ಹೋಗಲು ಸಾಧ್ಯವಿಲ್ಲ ಅಲ್ಲವೇ? ಏಕೆಂದರೆ ತಂದೆ ಜೊತೆಯಲ್ಲಿದ್ದಾರೆ. ತಂದೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವುದು? ಯಾರ ಜೊತೆ ಮಾತನಾಡುವುದು? ದೊಡ್ಡ ಮನುಷ್ಯರು ಯಾರೊಂದಿಗೂ ಮಾತನಾಡಲು ಇಷ್ಟಪಡುವುದಿಲ್ಲ. ತಂದೆಯು ಮಕ್ಕಳ ಜೊತೆಗೆ ಮಾತನಾಡಲು ಇಷ್ಟಪಡುತ್ತಾರೆ. ಉಳಿದಂತೆ ಎಲ್ಲಾ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದಾರೆ. ಆದ್ದರಿಂದ ಮಕ್ಕಳು ಸೇವೆ ಮಾಡಬೇಕು. ಸನ್ಶೋಸ್ ಫಾದರ್ ಎಂಬ ಗಾಯನವೂ ಇದೆ. ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಹೊರಗೆ ಹೋಗುವುದಿಲ್ಲ ಎಂದು. ಅರೆ, ಬಾಬಾ ಹೋಗಿ ಏನು ಮಾಡುತ್ತಾರೆ? ತಂದೆಯು ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಸೇವೆಯ ಆಸಕ್ತಿ ಇರುವ ಒಳ್ಳೆಯ ಮಕ್ಕಳಿದ್ದಾರೆ. ದೆಹಲಿಯಲ್ಲಿ ಒಂದು ಕಮಿಟಿ ರಚನೆಯಾದಂತೆ ಏನೇ ಆದರೂ ಅವಕಾಶ ಕೇಳುತ್ತಾರೆ. ನಾವು ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡುತ್ತೇವೆ ಎಂದು. ಬಾಬಾ ಹೇಳುತ್ತಾರೆ, ಹೋಗಿರಿ. ಬಾಬಾ ಸ್ವತಃ ಫೋಲ್ಡಿಂಗ್ ಚಿತ್ರಗಳನ್ನು ತಯಾರಿಸುತ್ತಿದ್ದಾರೆ. ಚಿತ್ರಗಳಿಲ್ಲದೆ ಯಾರಿಗಾದರೂ ಜ್ಞಾನ ತಿಳಿಸುವುದು ಕಷ್ಟವೆನಿಸುತ್ತದೆ. ಹಗಲು ರಾತ್ರಿ ಇದೇ ವಿಚಾರವಿರುತ್ತದೆ. ನಾವು ಬೇರೆಯವರ ಜೀವನವನ್ನು ಹೇಗೆ ರೂಪಿಸಬೇಕು ಎಂದು, ನಮ್ಮಲ್ಲಿರುವ ಕೊರತೆಗಳನ್ನು ಹೇಗೆ ತೆಗೆದುಹಾಕಿ ಉನ್ನತಿ ಹೊಂದಬೇಕು ಎಂದು. ನಿಮಗೆ ಖುಷಿಯೂ ಆಗುತ್ತದೆ. ಹೇಳುತ್ತಾರೆ, ಬಾಬಾ ಇವರು 8-9 ದಿನದ ಮಗು ಎಂದು. ಇಂಥವರು ಬಹಳಷ್ಟು ಜನ ಹೊರಬರುತ್ತಾರೆ. ಬೇಗನೆ ಸೇವೆಗೆ ಯೋಗ್ಯರಾಗುತ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮ ಹಳ್ಳಿಗಳನ್ನು ಉದ್ಧರಿಸಬೇಕು ಎಂದು ವಿಚಾರವಿರುತ್ತದೆ. ನಮ್ಮಂತೆಯೇ ಇರುವ ಅಣ್ಣ ತಮ್ಮಂದಿರ ಸೇವೆ ಮಾಡಬೇಕು. ಚಾರಿಟಿ ಬಿಗ್ಯಾನ್ಸ್ ಅಟ್ ಹೋಮ್. ಸೇವೆಯ ಆಸಕ್ತಿ ಬಹಳ ಇರಬೇಕು. ಚರಿತ್ರೆಯ ನಿರ್ಮಾಣ ಮನೆಯಿಂದಲೇ ಆಗಬೇಕು. ಒಂದೇ ಕಡೆ ನಿಲ್ಲಬಾರದು, ಸುತ್ತುತ್ತಿರಬೇಕು. ಸನ್ಯಾಸಿಗಳು ಸಂಚಾರ ಮಾಡುತ್ತಿರುತ್ತಾರೆ. ಈಗ ಸನ್ಯಾಸಿಗಳ ಸಂಖ್ಯೆಯು ಬಹಳ ವೃದ್ಧಿಯಾಗಿದೆ. ಬಹಳ ಹೊಸ ಹೊಸ ಮಕ್ಕಳು ಬರುತ್ತಿದ್ದಾರೆ. ಅವರ ಮಹಿಮೆಯು ಬಹಳ ಹರಡುತ್ತಿದೆ. ಪ್ರಸಿದ್ಧರಾಗುತ್ತಿದ್ದಾರೆ. ಹೊಸಬರು ಬಹಳಷ್ಟು ಬರುತ್ತಲೇ ಇರುತ್ತಾರೆ. ಸಮಯ ಬಹಳ ಕಡಿಮೆ ಇದೆ ಅಲ್ಲವೇ? 12-15 ವರ್ಷಗಳಲ್ಲಿ ಬಹಳಷ್ಟು ಜನ ಬಂದಿರಬಹುದು. ಅವರ ಕತೆಗಳು ಎಷ್ಟು ದೊಡ್ಡದಾಗಿ ಬಿಡುತ್ತವೆ. ಅಂತಹ ಆತ್ಮಗಳು ಬಂದು ಪ್ರವೇಶ ಮಾಡುತ್ತವೆ. ಅವು ಕುಳಿತು ಏನಾದರೊಂದು ಶಿಕ್ಷಣ ಕೊಡುತ್ತವೆ. ಆಗ ಹೆಸರು ಪ್ರಸಿದ್ಧವಾಗುತ್ತದೆ. ಇದು ಬೇಹದ್ದಿನ ತಂದೆಯೇ ಕುಳಿತು ಶಿಕ್ಷಣ ನೀಡುತ್ತಿದ್ದಾರೆ. ಕಲ್ಪಕಲ್ಪದಂತೆ ಈ ಆತ್ಮಿಕ ಕಲ್ಪವೃಕ್ಷವು ಬೆಳೆಯುತ್ತದೆ. ನಿರಾಕಾರಿ ವೃಕ್ಷವು ಇದೆ ಅಲ್ಲವೇ? ಅದರಲ್ಲಿ ಎಲ್ಲಾ ಸೆಕ್ಷನ್ಗಳಿವೆ. ಮುಂದೆ ಹೋಗಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಈ ವೃಕ್ಷವು ಹೇಗೆ ಮಾಡಲ್ಪಟ್ಟಿದೆ ಎಂದು. ಅಲ್ಲಿಂದ ನಂಬರ್ವಾರ ಆತ್ಮಗಳು ಬರುತ್ತವೆ. ಶಿವ ಬಾಬಾರವರ ದೊಡ್ಡ ಉದ್ದನೆಯ ಮಾಲೆ ಅಥವಾ ವೃಕ್ಷವಿದೆ. ಈ ಎಲ್ಲಾ ವಿಷಯಗಳನ್ನು ನೆನಪು ಮಾಡುವುದರಿಂದಲೇ ತಂದೆಯೇ ನೆನಪಿಗೆ ಬರುತ್ತಾರೆ. ಉನ್ನತಿ ಬೇಗನೆ ಆಗುತ್ತದೆ. ಇದು ಸರಿಯಾಗಿದೆ. ಡ್ರಾಮಾದಲ್ಲಿ ಯಾವುದು ಕಳೆದು ಹೋಯಿತು ಅದು ಸರಿಯಾಗಿದೆ. ತಪ್ಪುಗಳೂ ಆಗುತ್ತವೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ. ಅಮೂಲ್ಯ ರತ್ನ ಭವ. ಸಂಗಮ ಯುಗದ ಮಹತ್ವವನ್ನು ಅರಿತು ಪ್ರತಿಯೊಂದು ಸಂಕಲ್ಪ ಮತ್ತು ಸೆಕೆಂಡ್ ಅನ್ನು ಜಮಾ ಮಾಡುತ್ತೀರಾ? ವ್ಯರ್ಥವಾಗುತ್ತಿಲ್ಲ ಅಷ್ಟೇ ತಾನೆ? ಸೆಕೆಂಡಿನ ಮೌಲ್ಯವು ಬಹಳ ದೊಡ್ಡದಿದೆ. ಸ್ವಲ್ಪ ಸಮಯದ ನಂತರ ತಮಗೆ ತಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಿದೆ ಎಂದು. ಸಮಯಕ್ಕೆ ಬೆಲೆ ಇದೆ. ಸಮಯದ ವರದಾನದಿಂದಲೇ ಅಮೂಲ್ಯ ರತ್ನಗಳಾಗುತ್ತೀರಿ. ಅಮೂಲ್ಯ ರತ್ನಗಳು ಸಮಯವನ್ನು ಅಮೂಲ್ಯ ರೀತಿಯಲ್ಲಿ ಕಳೆಯುತ್ತಾರೆ. ತಮ್ಮನ್ನು ಅಮೂಲ್ಯ ರತ್ನ ಎಂದು ತಿಳಿದುಕೊಳ್ಳುವುದರಿಂದ ಸೆಕೆಂಡ್ ಮತ್ತು ಸಂಕಲ್ಪವು ಅಮೂಲ್ಯವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.